ಅಲ್ಲ ರೀ, ಒಂದು ಹುಡುಗಿಗೆ ತನ್ನ ಶೀಲ ಕಳ್ದೋಗಿರೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತಂದ್ರೆ ಹೇಗ್ ತಾನೇ ನಂಬಕ್ ಸಾಧ್ಯ? ಮೇಡಮ್ ಅವ್ರೆ, ನೀವೇ ಯೋಚನೆ ಮಾಡಿ. ಒಪ್ಕೊಳ್ಳೋಣ, ಅವತ್ತು ಶೀಲ ಹೊರಟೋಯ್ತು, ಗೊತ್ತಾಗ್ಲಿಲ್ಲ, ಒಪ್ಕೊಳ್ಳೋಣ. ಆದ್ರೆ ಮಾರನೇ ದಿನ ಗೊತ್ತಾಗ್ಬೇಕಾಗಿತ್ತಲ್ವಾ? ಗೊತ್ತಾದ ತಕ್ಷಣ ಇಡೀ ಊರ್ ಜನರನ್ನ ಸೇರಿಸಿ, ಮುಖಂಡರನ್ನ ಸೇರಿಸಿ, ನನಗೆ ಈ ತರ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವಾ? ಯಾಕೆ ಕೇಳಿಲ್ಲ? ಕೇಳ್ಬೋದಾಗಿತ್ತಲ್ವಾ? ನಾವು ನ್ಯಾಯ ಕೊಡ್ಸೋ ಪ್ರಯತ್ನ ಪಡ್ತಾ ಇದ್ವಿ. ಅಕಸ್ಮಾತ್ ನಮ್ಮಿಂದ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ ಅಂದ್ರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಪೊಲೀಸ್ನವ್ರು ನ್ಯಾಯ ಕೊಡ್ಸೋ ಪ್ರಯತ್ನ ಪಡ್ತಿದ್ರು. ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾ ವಿಷಯನ ಮುಚ್ಚಿಟ್ಟು ಈಗ ಬಂದು ಇಡೀ ಊರಿನ ಮುಂದೆ ಕಾಗಕ್ಕ ಗುಬ್ಬಕ್ಕನ ಕತೆ ಕಟ್ಟಿದ್ರೆ ನಂಬಕ್ಕೆ ನಾವೇನ್ ದಡ್ಡ ಶಿಖಾಮಣಿಗಳ? ಹೇಳಿ ಮೇಡಮ್ ಅವರೇ, ಶಿಖಾಮಣಿಗಳ? ಸರಿ ಬಿಡಿ, ಯಾರ್ ತಾನೇ ತಾವು ಮಾಡಿರೋ ತಪ್ಪನ್ನ, ಈ ತಪ್ಪನ್ನ ನಾನೇ ಮಾಡಿದೆ ಅಂತ ಒಪ್ಕೊಂತಾರೆ? ಯಾರು ಒಪ್ಕೊಳ್ಳಲ್ಲ. ಅದಕ್ಕೆ ಪಾಪ ಮೈನಾನು ನಾನ್ ತಪ್ಪೇ ಮಾಡಿಲ್ಲ, ತಪ್ಪಾಗಿರೋ ನನಗೆ ಗೊತ್ತೇ ಇಲ್ಲ ಅಂತ ಬಂದ್ ಎಲ್ರು ತರ ಹೇಳ್ತಾ ಇದ್ದಾಳೆ ಅಲ್ವಾ ಮೈನಾ? ನೀವು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಜ ಅಲ್ವೇನ್ರಪ್ಪ ನಾನು ಹೇಳ್ತಾ ಇರೋದು? ಅಲ್ವೇನ್ರಪ್ಪ? ಸತ್ಯ. ಮೈನಂದೇನು ತಪ್ಪಿಲ್ಲ ಅಂತ ನಾವ್ ಎಲ್ಲರೂ ಹೇಳ್ತಾ ಇದೀವಿ. ಇದನ್ನ ನೀನ್ ನಂಬಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ? ಅರ್ಥ ಏನು ಇಲ್ಲ ಮೇಡಮ್ ಅವರೇ. ಮಾಡಿರೋ ತಪ್ಪನ ಒಪ್ಕೊಳಕ್ ಹೇಳಿ, ಕಾರಣ ಇಂಥವ್ರೆ ಅಂತ ಹೇಳಕ್ ಹೇಳಿ. ಅವನ್ ಯಾವುದೇ ಮೂಲೆಯಲ್ಲಿರ್ಲಿ, ಆತಳ ಸುತ್ತಳ ಪಾತಾಳ ತಳತಳ ಎಲ್ಲೇ ಅಡಗಿದ್ರು ಅವನನ್ನ ಒದ್ದು ಹಿಡ್ಕೊಂಡ್ ಬಂದು ಮೈನನ್ ಕಾಲ್ ಕೆಳಗೆ ಹಾಕ್ತಿವಿ. ಆಮೇಲೆ ಯೋಚನೆ ಮಾಡೋಣ, ಶಿಕ್ಷೆನ ಏನು ಮೈನನ್ ಕೊಡ್ಬೇಕಾ ಇಲ್ಲ ಹುಡುಗನ್ ಕೊಡ್ಬೇಕಾ ಅಂತ. ನೋಡ್ರಪ್ಪ, ಇವತ್ತಿನ ಕಾಲದಲ್ಲಿ ಎಷ್ಟೋ ಹೆಣ್ಮಕ್ಳು ಅಪ್ಪ ಅಮ್ಮ ಅಣ್ಣ ತಮ್ಮ ಅನ್ನೋ ಆಶ್ರಯದಲ್ಲಿ ಇದ್ರೂ ಕೂಡ ಎಷ್ಟೋ ತಪ್ಪು ನಡೆಯೋ ಸಾಧ್ಯತೆಗಳಿವೆ. ಅಂಥದ್ರಲ್ಲಿ ದೂರದ ಬೆಟ್ಟ ನುಣ್ಣಿಗೆ ಅನ್ನಂಗೆ ಗೊತ್ತು ಗೊರಿ ಇಲ್ದಲೆ ಎಲ್ಲೋ ಕೆಲಸ ಕೇಳ್ಕೊಂಡು ಕಂಡ ಹುಡುಗರ ಜೊತೆ ಎಲ್ಲ ಓಡಾಡ್ಕೊಂಡಿದ್ರೆ ಗರ್ಭ. ಸ್ವಾಮಿ, ನಿಮ್ಮ ಕೈ ಮುಗಿತೀನಿ, ಸುತ್ತಮುತ್ತ ನೋಡ್ಕೊಂಡ್ ಮಾತಾಡಿ ಸ್ವಾಮಿ. ಏನ್ ನೋಡ್ಕೊಂಡ್ ಮಾತಾಡೋದು ಮುತ್ತಣ್ಣವ್ರೆ? ನೋಡ್ಕೊಂಡ್ ನಡಿಬೇಕಾಗಿದ್ದು ನಿಮ್ ಮಗಳು ನೋಡ್ಕೊಂಡ್ ನಡಿಲಿಲ್ವಲ್ಲ, ಎಡು ಬಿದ್ದೋದ್ಲು. ಮಗಳಿಗೆ ಬುದ್ಧಿ ಹೇಳೋದ್ ಬಿಟ್ಟು ಇಲ್ಲಿ ನಮಗ್ ಬಂದ್ ಬುದ್ಧಿ ಹೇಳ್ತಾ ಇದ್ದೀರಾ ನೋಡಿ. ಪಂಚಾಯತಿಗೆ ಅಪರಾಧಿಯಾಗಿ ಬಂದ್ಮೇಲೆ ಸುಮ್ಮನೆ ಕೇಳಿಸ್ಕೋಬೇಕು, ಮಾತಾಡೋದಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಹೆಂಗೆ? ಏನ್ ಮಾತಾಡ್ತಿದ್ಯಪ್ಪ? ಮುತ್ತಣ್ಣ ಎಷ್ಟೇ ಆದ್ರೂ ಈ ಊರಿನ ನಮ್ ಮುಖ್ಯವಾದ ವ್ಯಕ್ತಿ, ಅವರಿಗೆ ಕೊಡ್ಬೇಕಾದ ಗೌರವ ಕೊಟ್ಟು ಮಾತಾಡು. ಮೈನಾ ತಪ್ಪು ಮಾಡಿದಾಳೋ ಇಲ್ವೋ, ಅವಳು ನಿಮ್ಮೂರ್ ಹುಡುಗಿ. ಅವಳಿಗೆ ಬಂದಿರೋ ಪರಿಸ್ಥಿತಿ ಅದೇ ನಾಳೆ ನಿಮ್ಮನೆ ಹೆಣ್ಮಕ್ಳಿಗೆ ಬಂದ್ರೆ ನೀ ಇದೇ ತರ ನಾಲ್ಗೆ ಹಿಡ್ತಾ ಇಲ್ದಿದಂಗ್ ಮಾತಾಡ್ತೀಯನಪ್ಪ. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಪ್ಪ. ರೀ ಗೌಡ್ರೆ, ಮಾತಾಡ್ಬೇಕು ಅಂತ ಏನೇನೋ ಮಾತಾಡಕ್ ಹೋಗ್ಬೇಡಿ. ಏನ್ ಮಾತಾಡ್ಬೇಕಲ್ವಾ ಅದನ್ನ ಮಾತ್ರ ಮಾತಾಡಿ. ನಮ್ಮನೆ ಹೆಣ್ಮಕ್ಳನ್ನ ತುಂಬಾ ಕಟ್ಟುಪಾಡಿಂದ ಬೆಳೆಸಿದೀವಿ. ಕುಡ್ತಾ ಕುಣ್ತಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅಷ್ಟು ಸಂಸ್ಕಾರ ಕೊಟ್ಟು ನಾವು ಬೆಳೆಸಿರೋದು. ಇವ್ರ ತರ ಲಂಗು ಲಗಾಮ್ ಇಲ್ದೆ ಎಲ್ ಬೇಕಂದ್ರಲ್ಲಿ ಕುಣ್ಕೊಂಡು ಯಾರ ಜೊತೆ ಬೇಕಾದ್ರವ್ರ ಜೊತೆ ಓಡಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಬರೋ ವಿಷಯ ನಮ್ಮನೆ ಹೆಣ್ಮಕ್ಳು ಗೊತ್ತಿಲ್ರಪ್ಪ. ಇಷ್ಟೆಲ್ಲ ಆದ್ಮೇಲೂ ನಾವು ಕೇಳ್ಬಾರ್ದೇನ್ರಿ? ಕೇಳ್ತೀವಿ ಸ್ವಾಮಿ, ಕೇಳ್ತೀವಿ. ಲೇ ನೀರ್ಗಂಟಿ, ಇನ್ನೊಂದೆರಡು ಪ್ರಶ್ನೆ ಕೇಳೋಣ. ಹೇ, ಏನ್ರಿ ಅವಾಗ್ಲಿಂದ ಕಟ್ಪಾಡಿಲ್ಲ ಅಂತ ಹೇಳ್ತಾನೆ ಇದ್ದೀರಲ್ಲ? ಮೈನಾ ಅಂತದೇನ್ ಕಟ್ಪಾಡಿಲ್ದಿರೋ ತಪ್ಪು ಮಾಡ್ಬಿಟ್ಲು? ಕುಣ್ತಾ ಇರೋ ಕಡೆ ಹೋಗಿದ್ಲು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಒಂದು ಆಫೀಸ್ ಫಂಕ್ಷನ್. ಅಲ್ಲಿ ಬಂದಿದ್ದವರೆಲ್ಲ ಅರ್ಧಕ್ಕರ್ಧ ಜನ ಹೆಣ್ಮಕ್ಳೇ, ಮರ್ಯಾದಸ್ತ್ರ ಮನೆ ಹೆಣ್ಮಕ್ಳು. ಚಿಣಿಮಿಣಿ ಚಿಂತಾಮಣಿ. ಆಹಾ, ಯಾವೂರು ಬಸೋ? ಚಿಕ್ಕ ಮಕ್ಳು ಹಾಲು ಕುಡಿಯೋವೆಲ್ಲ ಬಂದು ನಮ್ಮ ಪಂಚಾಯತಿಲಿ ಮಾತಾಡಂಗಾಗ್ಬಿಟ್ವಲ್ಲ ಬಸೋ. ಏನ್ರಿ ಗೊತ್ತು ನಿಮ್ಗೆ ನಮ್ಮ ಮೈನಾ ಬಗ್ಗೆ?
ಸ್ವಲ್ಪ ದಿನಗಳ ಹಿಂದೆ ಹೆಣ್ಮಕ್ಳಿಗೆ ಸಾಲ ಕೊಡೋ ನೆಪದಲ್ಲಿ ಕಿಡ್ನಾಪರ್ಸ್ ಅವ್ರನ್ನ ಕಿಡ್ನಾಪ್ ಮಾಡಿ ಕಟ್ ಹಾಕಿ ಅವ್ರ ಮಾನ ಕಳೆಯಕ್ ಹೋಗಿದ್ದಾಗ ಕಾಪಾಡಿದ್ದು ನಮ್ ಮೈನಾ. ಪೊಲೀಸಿಗೆ ಹಿಡ್ಕೊಟ್ಟಿದ್ದು ನಮ್ ಮೈನಾನೆ. ನೀವ್ ಹೇಳೋ ತರ ಅವಳು ಕೆಟ್ಟ ಹುಡುಗಿನೇ ಆಗಿದ್ರೆ ಅವಳ ಜೀವನನೇ ಪಣಕ್ಕಿಟ್ಟು ಅವ್ರನ್ನೆಲ್ಲ ಕಾಪಾಡ್ತಿರ್ಲಿಲ್ಲ. ಅವಳ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇರ್ಬೇಕು. ಆಹಾ ಟಚ್ ಸ್ಕ್ರೀನು ಸಾಕು ಸುಮ್ನಿರಮ್ಮ. ಅಲ್ಲಮ್ಮ, ಈಗ ಊರಿಗೆಲ್ಲ ಉಪದೇಶ ಮಾಡೋರು ಮನೆಗೆ ಒಳ್ಳೆಯವರಾಗಿರ್ಬೇಕು ಅಂತೇನಿಲ್ವಲ್ಲ. ನೀನ್ ಹೇಳ್ದಂಗೆನೆ ಮಾನ ಮರ್ಯಾದೆ ಅಂತ ಇದ್ದಿದ್ರೆ ಇವತ್ತ್ಯಾಕೆ ಹೊಟ್ಟೆ ಬರ್ಸ್ಕೊಂಡು ನಿಂತ್ಕೋಬೇಕಾಗಿತ್ತಿಲ್ಲಿ? ಹಾ ಹೇಳು. ಕರೆಕ್ಟ್ ಆಗಿ ಹೇಳ್ದೆ ಕಳ್ಳ. ಏನಮ್ಮ ಮಾತಾಡ್ತಾ ಇದ್ಯಾ? ದೂರ ನಡೀರಿ. ನೋಡಿ, ಇದು ಪಂಚಾಯತಿ ಕಟ್ಟೆ. ಎಲ್ರು ಕೂಡ ಗೌರವ ಕೊಟ್ಟು ಮಾತಾಡ್ಬೇಕು. ಊರ್ ಗೌಡ್ರು ನಾವಿದ್ದೀವಿ, ಅದನ್ನ ತೀರ್ಮಾನ ಮಾಡ್ತೀವಿ. ಸರಿ, ಹಿಂದೆ ಸರಿರಿ. ಬಂದ್ಬಿಡ್ತವೆ ಪೇಟೆಯಿಂದ ಪಂಚಾಯತಿಲ್ ಮಾತಾಡಕ್ಕೆ. ಏನ್ ಗೌಡ್ರೆ ಹಿಂಗಾಗ್ಬಿಟ್ರೆ? ಆ? ಕಾರಣ ಏನೇ ಇರ್ಬೋದು, ಸ್ವತಃ ಮೈನಾನೆ ಬಾಯ್ ಬಿಟ್ಟು ಒಪ್ಕೊಂಡಿದ್ದಾಳೆ. ಜೊತೆಲಿ ಕೆಲಸ ಮಾಡೋ ಹುಡ್ಗ ಅವಳು ನಾನು ಪ್ರೀತಿ ಮಾಡ್ತಾ ಇದೀವಿ ಅಂತ ವಯಸ್ಸಿ ಬಂದಿರೋ ಹುಡ್ಗ ಏನೋ ಕೇಳಿರ್ತಾನೆ, ಅದಕ್ಕೆ ಇವಳು ಶೀಲಾ ತಾನೆ ಅಂತ ಒಪ್ಕೊಂಡಿರ್ತಾಳೆ. ನೋಡಿ, ನನ್ ಬಗ್ಗೆ ಮಾತಾಡ್ತಿದ್ದೀರಲ್ವಾ? ನನ್ ಬಗ್ಗೆ ಎಷ್ಟು ಬೇಕಿದ್ರು ಮಾತಾಡಿ, ಆದ್ರೆ ಧ್ರುವವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಅವ್ರ ಬಗ್ಗೆ ನಿಮ್ಗೇನ್ ಗೊತ್ತು? ಓಹೋ, ಅವನೇನ್ ದೊಡ್ಡ ಮಹಾನುಭಾವ ಅನ್ನೋ ತರ ಎಗ್ರಾಡ್ತಿದ್ಯಲ್ಲಮ್ಮ. ಎಲ್ರ ಎದುರುಗಡೆ ತಾಳಿ ಹಿಡ್ಕೊಂಡು ಬಂದು ನಾನೇ ಜವಾಬ್ದಾರಿ ತಗೊಂತೀನಿ ಅಂತ ಹೇಳಿದ್ನಲ್ಲ, ಅವನು ಅನ್ಬೇಕಾದ್ರೆ ನೀನ್ಯಾಕ್ ಬೇಡ ಅಂತ ಹೇಳ್ತಾ ಇದೀಯಾ? ನೋಡಿ, ನನ್ನಿಂದೀಗಾಗ್ಲೇ ಅದೆಷ್ಟೋ ಆರೋಪನ ಅವ್ರ ತಲೆ ಮೇಲೆ ಹೊರಿಸ್ಕೊಂಡವ್ರೆ. ಮಾಡ್ದಿರೋ ತಪ್ಪನ್ನೆಲ್ಲ ತಾನ್ ಅನ್ಭವಿಸವ್ರೆ. ಇದಕ್ಕೆ ಅವ್ರ ಕಾರಣ ಅಲ್ಲ. ದಯವಿಟ್ಟು ಈ ಸುಳ್ಳು ಆರೋಪನ ಅವ್ರ ಮೇಲೆ ಹೊರಿಸ್ಬೇಡಿ. ಆಹಾ, ಆಸೆ ಇಲ್ದೇ ಇರೋನು ಗಂಡಸೇ ಅಲ್ಲ. ಆ ಮಾತ್ಯಾಕೆ ಪಂಚಾಯತಿಲ ಮಾತಾಡೋದೇ ಬೇಡ. ನೋಡ್ರಿ, ಈ ತಪ್ಪಿಗೆ ಕಾರಣ ಧ್ರುವನೇ. ಆ ಹುಡುಗರಿಗೆ ನಮ್ಮೂರಿನ ಆಚಾರ ವಿಚಾರ ಗೌರವ ಇದ್ಯಾವುದು ಗೊತ್ತಿಲ್ಲ, ಅವನಿಗೆ ಬೇಕು ಆಗಿಲ್ಲ. ಅವನು ಮೈನಾ ಬೇಕು ಅಂತ ಆಸೆ ಪಟ್ಟಿರ್ತಾನೆ. ಅವರಮ್ಮ ಮೊದಲು ಬೇಡ ಅಂತಾನೆ ಕೂತಿದ್ರು. ಎಲ್ಲಿ ಹುಡುಗ ಬೇಜಾರಾಗ್ತಾನೆ ಅಂತ ಮದುವೆಗೆ ಒಪ್ಕೊಂಡ್ರು. ಆಮೇಲೆ ನೋಡಿದ್ರೆ ಮೈನಾನೇ ಬೇಡ ಅಂತ ಇರೋದು ನೋಡಿದ್ರೆ ಅವ್ರಿಗೆಲ್ಲ ಆಶ್ಚರ್ಯ ಆಗಿದೆ. ಆಸೆ ಪಟ್ಟು ಹುಡುಗಿ ಯಾಕೆ ಬೇಡ ಅಂತಿದ್ದಾಳೆ ಅಂತ ಅವನ್ ಭಯ ಬಿದ್ದಿದ್ದೇನೆ. ಅದ್ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸರಿ, ನಾನೀಗ ಇಲ್ಲಿಗಿದ್ದೆ. ಅಣ್ಣ, ನಾನು ಹೇಳ್ತೀನಿ ನೋಡೋಣ. ಇದ್ದಕ್ಕಿದ್ದಂಗೆ ಮೈನ ಆಸೆ ಪಟ್ಟವನ್ನ ಬೇಡ ಅಂದಿದ್ದಕ್ಕೆ ಆ ಹುಡ್ಗ ಭಯ ಪಟ್ಟಿರ್ಬೇಕು. ಅಲ್ಲಿಗೆ ಬಿಟ್ಟೆ ನೋಡಪ್ಪ. ಕರೆಕ್ಟ್ ಆಗಿ ಹೇಳ್ದೆ ಕಳ್ಳ.